ಬೆಳಕನ್ನು ನೀಡಿ ಆಧ್ಯಾತ್ಮದ ದಿವ್ಯ ತೇಜಃಪುಂಜರಾಗಿ ಬಾಳಿ ಬೆಳಗಿ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ, ಪರಮ ಪೂಜ್ಯ ಎಲ್ಲ ಅನುಭಾವಿ ಸಂತರನ್ನು ಸ್ಮರಿಸಿ, ಇಂದಿನ ಪವಿತ್ರವಾಗಿರುವಂತಹ ಈ ಜಾತ್ರಾ ಮಹೋತ್ಸವದ ಪರ್ವಕಾಲದಲ್ಲಿ ಆಗಮಿಸಿ ಪಾವನ ಸನ್ನಿಧಾನವನ್ನು ವಹಿಸಿ, ಮಾತೇಕೆ ಕೃತಿ ಇರಲಿ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕೂಡ ಕೆಲಸ ಕಾರ್ಯಗಳಿಗೆ, ಅದರಲ್ಲಿಯೂ ಧಾರ್ಮಿಕ ಕಾರ್ಯಗಳಿಗೆ ವಿಶೇಷ ಸ್ಥಾನವನ್ನು ಕೊಟ್ಟು ಅತ್ಯಂತ ಅದ್ಭುತವಾಗಿರುವಂತಹ ಕಾರ್ಯಗಳನ್ನು ಮಾಡಿದಂತಹ ಮಹಾ ಪೂಜ್ಯರು ಮಹಾತ್ಮರು ಯಾರಾದ್ರಿದ್ರೆ ಅವರು ಇಲ್ಕಲ್ ಮಹಾಸ್ವಾಮೀಜಿಯವರು ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಅವರಿಗೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಸಮಾರಂಭದ ಪಾವನ ಘನ ಇಡೀ ಭಾರತ ದೇಶದಲ್ಲಿ 22,000 ಕಿಲೋಮೀಟರ್ ವರೆಗೆ ಬಸವೇಶ್ವರನ ದಿವ್ಯ ಸಂದೇಶವನ್ನು ಸಾರಿದಂತಹ ಕೀರ್ತಿ ನಮ್ಮ ಹುಣಸೂರು ಶ್ರೀಗಳಿಗೆ ಸೇರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸ್ಮರಿಸಿ, ಅವರ ದಿವ್ಯ ಪಾದಕ್ಕೆ ವಂದಿಸಿ, ಇಂದಿನ ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅನುಭಾವದ ನಿವೃತ್ತಗಳನ್ನು ಹೇಳಿ ಹೋಗಿರುವಂತಹ ಸಚಿವರಾದ ಈ ಬಳಗದ ಮೇಲೆ ಅತ್ಯಂತ ಶ್ರದ್ಧೆ, ಭಕ್ತಿ, ನಿಷ್ಠೆಯನ್ನಿಟ್ಟು, ಅದು ಹಾರ್ಕೋಡ್ ಮಠ ಆಗಿರಬಹುದು, ಜಡಗಾ ಮಠ ಆಗಿರಬಹುದು, ಸನ್ನದ ಮಠ ಆಗಿರಬಹುದು, ಎಲ್ಲ ಮಠಗಳ ಮೇಲೆ ಅಪಾರವಾಗಿರುವಂತಹ ಗೌರವವನ್ನಿಟ್ಟು ಈ ಭಾಗದ ಶ್ರೇಷ್ಠ ಮುಖ್ಯಮಂತ್ರಿಗಳಾಗಿ ಬಾಳಿಗಳಿಗೆ ಹೋದಂತ ಮಹಾನ್ ವ್ಯಕ್ತಿಗಳಂದ್ರೆ ಸನ್ಮಾನ್ಯ ಲಿಂಗೈಕ್ಯ ಧರ್ಮಸಿಂಗ್ರವರು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇವೆ. ಅಂಥವರ ಪುತ್ರರಾಗಿರ್ತಕ್ಕಂಥ ಅಜಯ್ ಸಿಂಗ್ರವರು, ಅವರ ಪುತ್ರರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಲಿಂಗಪ್ಪ ಅಂದ್ರ ಚಿತ್ತರಿಗೆ ವಿಜಯ ಮಹಾಂತಿ ಸ್ವಾಮೀಜಿಯವರು, ಲಿಂಗೈಕ್ಯ ವಿಜಯ ಮಹಾಂತಿ ಸ್ವಾಮೀಜಿಯವರು, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮಠ ಮಂದಿರಗಳಿಗೆ ಆದ್ರ ಅವರ ಶಾಖಾ ಮಠಕ್ಕೆ ಚಿತ್ತರಿಗೆ ವಿಜಯ ಮಹಾಂತೇಶ್ವರರ ಶಾಖಾ ಮಠಕ್ಕ ಬಂಜಾರ ಸಮಾಜ ಹುಡುಗರನ್ನ ಬರಮಾಡಿಕೊಂಡು ಅವರಿಗೆ ಆಶೀರ್ವದಿಸಿ ಅವರಿಗೆ ಜಂಗಮ ದೀಕ್ಷೆಯನ್ನು ಮಾಡಿ ಸ್ವಾಮೀಜಿಯವರನ್ನಾಗಿ ಮಾಡಿದಂತಹ ಕೀರ್ತಿ ವಿಜಯ ಮಹಾಂತ ಸ್ವಾಮೀಜಿಯವರು ಸಲ್ತಾ ಇದೆ. ಆ ಸ್ವಾಮೀಜಿಯವರು ಬೇರೆ ಯಾರಲ್ಲ, ನಮ್ಮ ಲಿಂಗಸೂರದ ಸಿದ್ದಲಿಂಗ ಮಹಾನ್ ಸ್ವಾಮೀಜಿಯವರು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಲಂಬಾಣಿ ಸಮಾಜ, ಬಂಜಾರ ಸಮಾಜ ವ್ಯಕ್ತಿಗಳವರು ಅವತ್ತು ವೀರಶೈವ ದೀಕ್ಷೆಯನ್ನು ಪಡೆದುಕೊಂಡು ಆ ಭಾಗದಲ್ಲಿ ಅದ್ಭುತವಾಗಿರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಇಲ್ಲಿ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಾಯಗಾಂವ್ ಶ್ರೀಗಳಿಗೆ ವಂದಿಸಿ, ಮತ್ತು ವಿಶೇಷವಾಗಿ ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರ ಸಹೋದರರಾಗಿರ್ತಕ್ಕಂಥ ಭಾಗಿಯಾಗಿದ್ದೀರಿ. ಒಂದು ಮಾತು ಹೇಳಬೇಕಾಗ್ತಾ ಇದೆ. ಒಬ್ಬ ಅನುಭಾವಿ ಕವಿ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಬೇಡಯ್ಯ ನಮಗೆ ಅಮೃತದ ಹಸ್ತ, ಬೇಡಯ್ಯ ನಮಗೆ ಅಮೃತದ ಹಸ್ತ, ಬೇಕಯ್ಯ ನಮಗೆ ಕರ್ತವ್ಯದ ಹಸ್ತ, ಬೇಡಯ್ಯ ನಮಗೆ ವಿದೇಶಿಯ ಭಾಷೆ, ಬೇಕಯ್ಯ ನಮಗೆ ಕನ್ನಡದ ಭಾಷೆ, ಬೇಡಯ್ಯ ನಮಗೆ ಆಡಂಬರದ ಜನರು, ಬೇಕಯ್ಯ ನಮಗೆ ಹೃದಯವಂತ ಜನರು. ಆ ದಿಶೆಯಲ್ಲಿ ಹೃದಯವಂತ, ಭಕ್ತಿವಂತ, ನೀತಿವಂತ ಭಕ್ತಾದಿಗಳ ಸಾಲಿನಲ್ಲಿ ಯಾರಾದರೂ ಸೇರ್ತಾ ಇದ್ರೆ ಅವರು ಹಾರ್ಕೋಡ್ ಮಠದ ಸದ್ಭಕ್ತಾದಿಗಳು ಸೇರ್ತಾ ಇರ್ತಾರೆ ಅನ್ನುವಂಥ ಮಾತನ್ನ ಬಹಳ ಪ್ರೀತಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ಬಂದಿದ್ದೀರಿ. ಜಾತಿ, ಮತ, ಪಂಥ, ಬಡವ ಬಂದಿರ್ತಾ ಇದ್ದಾವೆ. ಒಂದು ಧನ ಸಂಪತ್ತಿನ ಮಠ, ಇನ್ನೊಂದು ಭಕ್ತ ಸಂಪತ್ತಿನ ಮಠ. ಧನ ಸಂಪತ್ತನ್ನು ಹಣ ಇರುವಂತ ಮಠ, ಧನ ಸಂಪತ್ತಿನ ಮಠ ಸತ್ತು ಹೋಗಬಹುದು, ಆ ಹಣ ಕರಗಿ ಹೋಗಬಹುದು. ಆದರೆ ಭಕ್ತ ಸಂಪತ್ತಿನ ಮಠ, ಸವೇದೇ ಇರುವಂತ ಭಕ್ತ ಸಂಪತ್ತಿನ ಮಠ ಯಾವುದಾದ್ರೂ ಇದ್ರೆ ಅದು ನಮ್ಮ ಹಾರ್ಕೋಡ್ ಮಠ ಎನ್ನುವಂತ ಮಾತನ್ನು ಹೇಳಿ, ಏನು ಸಾಕ್ಷಿ ಅಂದ್ರೆ ನೀವೆಲ್ಲ ಲಕ್ಷ ಜನ ಭಕ್ತಾದಿಗಳು ಬಂದಿದ್ದೀರಲ್ಲ, ಇದೇ ಸಾಕ್ಷಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂದು ಪರಮ ಪೂಜ್ಯ ಸದ್ಗುರು ಚನ್ನಬಸವ ಶಿವಯೋಗಿಗಳವರ 74ನೇ ಜಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀರಿ. ಅಲ್ಲಮ ಪ್ರಭುಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ದೇಶ ಗುರಿಯಾಗಿ ನಯವಾಗಿ ಹೋದವರ ಕಂಡೆ,
ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಸಂಬಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರನ್ನು ಆರನ್ನು ಕಾಣಿ ಕಾಣ ಗುಹೇಶ್ವರ ಎನ್ನುವಂತ ಮಾತನ್ನ ಅಲ್ಲಮ ಪ್ರಭು ಹೇಳ್ತಾ ಇದ್ದಾರ.